ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಬುದ್ಧಿಶಕ್ತಿ ಪರೀಕ್ಷಣ ವಿಧಗಳು ಮತ್ತು ಬುದ್ಧಿಶಕ್ತಿ ಪರೀಕ್ಷಣ ಉಪಯೋಗಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ PU ಬೋರ್ಡ್ ಈ ಒಂದು ಶೈಕ್ಷಣಿಕ ವರ್ಷದ ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿದೆ. ಈ ವರ್ಷ ನೀವು ಏನು ಸೆಕೆಂಡ್ ಇಯರ್ ಎಜುಕೇಷನಲ್ಲಿ ಸುಮಾರು 10 ಘಟಕಗಳಿದ್ದವು. ಇಲ್ಲಿ 30% ಪಠ್ಯಕ್ರಮವನ್ನು ಕಡಿತಗೊಳಿಸಿ ಕೇವಲ 6 ಘಟಕಗಳನ್ನು ಇಲ್ಲಿ ನಿಗದಿಪಡಿಸಿರ್ತಕ್ಕಂಥದ್ದಿದೆ. ಇನ್ನು ಪ್ರಶ್ನೆ ಪತ್ರಿಕೆ ಮಾದರಿ ಸಹಿತ ಬದಲಾವಣೆ ಆಗತಕ್ಕಂಥ ಅವಕಾಶಗಳು ಇದ್ದಾವೆ. ಸಮಯ ಬಂದಾಗ ನಾನು ತಿಳಿಸ್ತೇನೆ. ಈಗಾಗಲೇ ನಾನು 2ನೇ ಒಂದು ಘಟಕದಲ್ಲಿ ಅರ್ಧ ಭಾಗ ನಾವು ತಲುಪಿದ್ದೀವಿ. ಇನ್ನು 4 ಘಟಕಗಳು ಉಳಿತವೆ. ಈ ಒಂದು ಘಟಕದ ನಂತರ ಮುಕ್ತಾಯದ ನಂತರ ನಾನು ನಿಮ್ಮ ವಾಟ್ಸಪ್ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತೇನೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ, ಅಂದರೆ 1ನೇ ಘಟಕ 2ನೇ ಘಟಕ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿ ಏನೇ ತಿಳಿಯದಂಥ ವಿಷಯಗಳನ್ನು ನೇರವಾಗಿ ಸಂಪರ್ಕ ಮಾಡಿ ಪರಿಹಾರ ಪಡೀರಿ. ತದನಂತರ ನಾನು ನಿಗದಿಪಡಿಸಿದಂಥ ದಿನಾಂಕದಲ್ಲಿ ನೀವು ಆ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೆದು ನನಗೆ ಹೊಳ್ಳಿ ನನ್ನ ನಂಬರಿಗೆ ಕಳಿಸಬೇಕಾಗಿ ತಮಗೆ ಸೂಚಿಸ್ತಾ ಇದ್ದೇನೆ. ಈಗ ನಾವು ವಿಷಯದ ಕಡೆಗೆ ಹೋಗೋಣ. ಸಾಮಾನ್ಯವಾಗಿ ಮತ್ತೊಂದು ಟಾಪಿಕ್ ನಾವು ತೆಗೆದುಕೊಳ್ಳೋದಾದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು. ಬುದ್ಧಿಶಕ್ತಿ ಅಂತ ನೋಡಿದ್ವಿ ನಾವು. ಸಂವೇಗಾತ್ಮಕ ಬುದ್ಧಿಶಕ್ತಿಗೂ ಸ್ವಲ್ಪ ವ್ಯತ್ಯಾಸ ಇರತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ಹೇಗಿರುತ್ತೆ, ಅದರ ಗುಣಲಕ್ಷಣಗಳೇನು, ಅದರ ಒಂದು ಪರಿಕಲ್ಪನೆ ಏನು ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳೇ, ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ರೀತಿ ಯಶಸ್ಸು ಕಂಡರೂ ಸಹಿತ ಅಲ್ಲಿ ಪ್ರಮುಖವಾಗಿ ಏನಿರ್ತದೆ ಅಂತಂದರೆ ಆತನ ಬುದ್ಧಿಶಕ್ತಿ ಪ್ರಮುಖವಾಗಿ ನಿರ್ಧಾರಕ ಅಂಶವಾಗಿರ್ತದೆ. ಅಷ್ಟಾದರೂ ಸಹಿತ ಇವತ್ತಿನ ಒಂದು ಮನೋವಿಜ್ಞಾನಿಗಳು ಕೈಗೊಂಡಂಥ ಒಂದು ಸಂಶೋಧನೆಗಳು ಅಥವಾ ಪ್ರಯೋಗಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ವ್ಯಕ್ತಿ ಬುದ್ಧಿಶಕ್ತಿಗಿಂತಲೂ ಆತನ ಸಂವೇಗಾತ್ಮಕ ಬುದ್ಧಿಶಕ್ತಿ ಆತನ ಜೀವನದಲ್ಲಿ ಯಶಸ್ಸನ್ನು ನಿರ್ಧರಿಸ್ತಕ್ಕಂಥ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಇದು ಸ್ಪಷ್ಟಪಡಿಸಿದ್ದಾರೆ ಮನೋವಿಜ್ಞಾನಿಗಳು. ವ್ಯಕ್ತಿಯ ಬುದ್ಧಿಶಕ್ತಿಗಿಂತಲೂ ಸಂವೇಗಾತ್ಮಕ ಬುದ್ಧಿಶಕ್ತಿ ಆತನ ಜೀವನದಲ್ಲಿ ನಿರ್ಧರಿಸುವಂಥ ನಿರ್ಧಾರಕ ಅಂಶ ಅಂತಕ್ಕಂಥದ್ದು ಪ್ರತಿಪಾದಿಸಿರ್ತಕ್ಕಂಥ ಮನೋವಿಜ್ಞಾನಿಗಳು. ಉನ್ನತ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತಾರೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಸ್ವಪ್ರತಿಷ್ಠೆ ಇರ್ತದೆ, ಸ್ವಯಂ ಗೌರವ, ಸ್ವಯಂ ಅರಿವು ಮುಂತಾದ ಸಂವೇಗಾತ್ಮಕ ಅಂಶಗಳ ಕೊರತೆಯಿಂದ ಅವರು ತಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುವಲ್ಲಿ, ಹೊಂದಾಣಿಕೆ ಆಗುವಲ್ಲಿ ಸಾಕಷ್ಟು ತೊಂದರೆ ಅಥವಾ ವಿಫಲ ಆಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇಂಥ ಒಂದು ರೀತಿಯ ಸಂವೇಗಾತ್ಮಕ ಅಂಶಗಳು ಅಭಿವೃದ್ಧಿಪಡಿಸಲಿಕ್ಕೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಇಲ್ಲಿ ಸಹಾಯಕವಾಗ್ತದೆ, ಅವಶ್ಯಕವಾಗ್ತದೆ ಅಂತಕ್ಕಂಥದ್ದನ್ನು ಮನೋವಿಜ್ಞಾನಿಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದಿದೆ. ಹಾಗಾದರೆ ಸಾಮಾನ್ಯವಾಗಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ
ಇದನ್ನು ನಾವು ಹೇಳೋದಾದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ವ್ಯಕ್ತಿಯ ಗುಣಲಕ್ಷಣಗಳೇನು ಅಂತ ತಿಳ್ಕೊಬೋದು. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರಪ್ಪ ಅಂತಂದರೆ ಸಾಕಷ್ಟು ಶ್ರಮಜೀವಿಗಳಾಗಿರ್ತಾರೆ. ನೆನಪಲ್ಲಿ ಇಟ್ಕೋಬೇಕು. ಕ್ರಿಯಾಶೀಲರಾಗಿರ್ತಾರೆ. ಪ್ರಜ್ಞಾಪೂರ್ವಕವಾಗಿ ವರ್ತಿಸ್ತಕ್ಕಂಥವರಾಗಿರ್ತಾರೆ. ಉತ್ತಮ ನಡತೆ ಉಳ್ಳವರಾಗಿರ್ತಾರೆ. ಮಾನವೀಯತೆ ಉಳ್ಳವರಾಗಿರ್ತಾರೆ. ಮತ್ತೊಬ್ಬರಿಗೆ ತ್ಯಾಗ ಮಾಡಲು ಸಹಿತ ಸಿದ್ಧರಾಗಿರ್ತಾರೆ. ಇಂಥ ಒಂದು ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಇದೆ ಅಂತಕ್ಕಂಥದ್ದನ್ನು ಆಧುನಿಕ ಮನೋವಿಜ್ಞಾನಿಗಳು ಇಲ್ಲಿ ಸಾಬೀತುಪಡಿಸಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅವ್ರು ಹೇಳ್ತಾರೆ, ಸಾಮಾನ್ಯ ವ್ಯಕ್ತಿ ಬುದ್ಧಿಶಕ್ತಿಗಿಂತಲೂ ಸಂವೇಗಾತ್ಮಕ ಬುದ್ಧಿಶಕ್ತಿ ಆತನ ಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆ ಹೇಗೆ ಬಂತಿದು ಅಂತಕ್ಕಂಥ ಕಾನ್ಸೆಪ್ಟ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಇದಕ್ಕೆ ಇನ್ನೊಂದು ಪರಿಕಲ್ಪನೆಯನ್ನು ಸಹಿತ ನಾವು ಇಲ್ಲಿ ಮೂಡಿಸ್ಬೋದು. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಬುದ್ಧಿಶಕ್ತಿ ಎಂಬ ಒಂದು ಪರಿಕಲ್ಪನೆಯ ಮೂಲಕ ಬಂದಿರತಕ್ಕಂಥದ್ದು. ನಾವು ಮೊದಲನೇ ತರಗತಿಯಲ್ಲಿ ನಾವು ನೋಡಿದ್ದೀವಿ, ಅಂದರೆ ಫಸ್ಟ್ ಇಯರ್ನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ, ಥಾರ್ನ್ಡೈಕ್ ಥಿಯರಿ ಅಂತ ಬರುತ್ತೆ. ಅವ್ರ ಪ್ರಕಾರ ನಾವು ನೋಡಿದಾಗ ಸಾಮಾಜಿಕ ಬುದ್ಧಿಶಕ್ತಿ ಎಂಬುದು ವ್ಯಕ್ತಿಗಳನ್ನು ಅರಿಯುವ ಮತ್ತು ಅವರನ್ನು ಸಂಘಟಿಸುವ ಹಾಗೂ ಮಾನವ ಸಂಬಂಧಗಳ ಕುರಿತು ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಯಾವನಲ್ಲಿ ಇರುತ್ತದೋ ಅಥವಾ ಆ ಸಾಮರ್ಥ್ಯವೇ ಸಾಮಾಜಿಕ ಬುದ್ಧಿಶಕ್ತಿ ಅಂತ ಹೇಳ್ತೀವಿ. ನೋಡಿ, ಈ ಮೇಲಿನ ಲಕ್ಷಣಗಳು ಅಂತ ಏನು ಹೇಳಿದ್ನಲ್ಲ, ಆ ಲಕ್ಷಣಗಳಲ್ಲಿ ಇದೆ. ವ್ಯಕ್ತಿಗಳನ್ನು ಅರಿಯುವ, ಅವರನ್ನು ಸಂಘಟಿಸುವ, ಉತ್ತಮ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ ಕಾರ್ಯವನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಅವನಲ್ಲಿ ಇರ್ತದೋ ಅದು ಸಾಮಾಜಿಕ ಬುದ್ಧಿಶಕ್ತಿ ಅಂತ ಹೇಳ್ತೀವಿ. ಅದನ್ನೇ ನಾವು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನು ಕರಿತೀವಿ. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಸಾಮಾಜಿಕ ಬುದ್ಧಿಶಕ್ತಿಯ ಒಂದು ವಿಧ. ಇದು ವ್ಯಕ್ತಿ ತನ್ನ ಭಾವನೆಗಳನ್ನು ಹಾಗೂ ಇತರರ ಭಾವನೆಗಳನ್ನು ಗುರುತಿಸಿಕೊಂಡು ಸಂಘಟಿಸುವ ಮೂಲಕ ಈ ಅಭಿಪ್ರೇರಣೆ ಒಂದು ಉತ್ತಮ ಸಂಬಂಧವನ್ನು ಹೊಂದುವಂತಕ್ಕಂಥದ್ದು ಆಗಿರುತ್ತದೆ. ಈ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆ ಮೂಡಿಸಿರ್ತಕ್ಕಂಥ ಕೀರ್ತಿ ಪ್ರಥಮ ಬಾರಿಗೆ ಯಾರಿಗೆ ಸಲ್ತದೆ ಅಂದರೆ ಪೀಟರ್ ಸಾಲೋವೈ. ಇವ್ರು ಏನು ಮಾಡ್ತಾರೆ, ಇವ್ರ ಜೊತೆ ನ್ಯೂ ಹ್ಯಾಂಪ್ಸೈರ್ ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯದ ಜಾನ್ ಮೇಯರ್ ಅಂತಕ್ಕಂಥವ್ರು ಇದನ್ನು ಮೊಟ್ಟ ಮೊದಲ ಬಾರಿಗೆ ರೂಪಿಸ್ತಾರೆ. ಈ ಸಂವೇಗಾತ್ಮಕ ಬುದ್ಧಿಶಕ್ತಿಯು ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆಗಳನ್ನು ನಿರ್ಧರಿಸ್ತಕ್ಕಂಥ ಒಂದು ಮಾನದಂಡ ಅಂತ ಹೇಳಬಹುದು. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥ ಪರಿಕಲ್ಪನೆಯನ್ನು 1995ರಲ್ಲಿ ಅಮೇರಿಕದ ಡ್ಯಾನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟಿಸುವುದರ ಮೂಲಕ ಸಂವೇಗಾತ್ಮಕ ಬುದ್ಧಿಶಕ್ತಿ ಹೀಗೆಲ್ಲ ನಮಗೆ ಸಹಾಯಕವಾಗ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ನೆನಪಿರಲಿ, ಸಂವೇಗಾತ್ಮಕ ಬುದ್ಧಿಶಕ್ತಿ ಪಿತಾಮಹ ಯಾರು ಅಂತಂದರೆ ಇಲ್ಲಿ ಪೀಟರ್ ಸಾಲೋವೈ ಅವರು, ಮತ್ತು ಎಮೋಷನಲ್ ಇಂಟೆಲಿಜೆನ್ಸ್ ಬರೆದಂಥವ್ರು ಯಾರಪ್ಪ ಅಂತಂದರೆ ಡ್ಯಾನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು.
ಇವೆರಡು ನಾವು ಭಾಳ ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದರೆ ಒಂದು ಅಂಕದ ಪ್ರಶ್ನೆ ಬರತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂದರೆ ಏನು ಅನ್ನುವುದರ ಬಗ್ಗೆ ತಜ್ಞರಲ್ಲಿ ಅವ್ರದ್ದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅವನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಇವರು 1990ರಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಬಗ್ಗೆ ಅಭಿಪ್ರಾಯಗಳನ್ನು ಕೊಡ್ತಾರೆ. ಭಾವನೆಗಳನ್ನು ಗ್ರಹಿಸುವ, ಸಮನ್ವಯಗೊಳಿಸುವ, ನಿಯಂತ್ರಿಸುವ ಮತ್ತು ವ್ಯವಸ್ಥೆಗೊಳಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಎನ್ನುವರು ಅಂತ ಬಹಳ ಸ್ಪಷ್ಟವಾಗಿದೆ. ಮತ್ತೊಮ್ಮೆ ಗಮನಿಸಿ, ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಮೊಟ್ಟ ಮೊದಲ ಬಾರಿಗೆ ಇವರೇ ಇದನ್ನು ಪರಿಕಲ್ಪನೆಯನ್ನು ಸೃಷ್ಟಿ ಮಾಡಿದವರು. 1990ರಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಚಯಿಸಿದರು. ಇವರು ವ್ಯಾಖ್ಯಾನವನ್ನು ಕೊಡ್ತಾರೆ. ಭಾವನೆಗಳನ್ನು ಗ್ರಹಿಸುವ, ಸಮನ್ವಯಗೊಳಿಸುವ, ನಿಯಂತ್ರಿಸುವ ಮತ್ತು ವ್ಯವಸ್ಥೆಗೊಳಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಎನ್ನುತ್ತೇವೆ. ಇನ್ನು ಡೆನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು ಏನು 1995ರಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಪುಸ್ತಕ ಏನು ಪ್ರಕಟಿಸಿದರು, ಅವರು 1996ರಲ್ಲಿ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ಏನು ಅಂತಕ್ಕಂಥದ್ದು. ಡೆನಿಯಲ್ ಗೋಲ್ಮನ್ 96ರಲ್ಲಿ ಅವರು ಏನು ಹೇಳ್ತಾರೆ, ನಮ್ಮ ಹಾಗೂ ಇತರರ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯ, ಸ್ವಯಂ ಪ್ರೇರಿತರಾಗುವುದು ಮತ್ತು ನಮ್ಮ ಭಾವನೆಗಳನ್ನು ಸಮರ್ಪಕವಾಗಿ ವ್ಯವಸ್ಥೆಗೊಳಿಸುವ ಸಾಮರ್ಥ್ಯವನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಎನ್ನುವರು ಅಂತ ನೋಡಿ. ಇವ್ರದ್ದು ಸ್ಪಷ್ಟವಾಗಿದೆ. ಮತ್ತೊಬ್ಬ ತಜ್ಞ ಯಾರಂದ್ರೆ ಎಟ್ಟಾ ಲಾರೆನ್ಸ್ ಲಾಗರ್ ಅಂತಕ್ಕಂಥವ್ರು. ಇವರು ಹೇಳ್ತಾರೆ, ಸಂವೇಗಾತ್ಮಕ ಬುದ್ಧಿಶಕ್ತಿಯು 4 ಪ್ರಮುಖ ಅಂಶಗಳಾಗಿರತಕ್ಕಂಥ ಯಾವುವಂದ್ರೆ ಜಾಗೃತಿಗೊಳಿಸುವುದು, ಸ್ವೀಕರಿಸುವಿಕೆ, ಮನೋಭಾವನೆಗಳು ಮತ್ತು ಕ್ರಿಯೆ. ಇವುಗಳಲ್ಲಿ ಪ್ರಭುತ್ವ ಸಾಧಿಸುವುದೇ ಸಂವೇಗಾತ್ಮಕ ಬುದ್ಧಿಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಜಾಗೃತಿಗೊಳಿಸುವುದು, ಸ್ವೀಕರಿಸುವಿಕೆ, ಮನೋಭಾವಗಳು ಮತ್ತು ಕ್ರಿಯೆ, ಈ 4 ಅಂಶಗಳಲ್ಲಿ ಪ್ರಭುತ್ವ ಸಾಧಿಸ್ತಕ್ಕಂಥದ್ದೇ ಏನಿರುತ್ತದೆ ಅದು ಸಂವೇಗಾತ್ಮಕ ಬುದ್ಧಿಶಕ್ತಿಯಾಗಿದೆ ಅಂತಕ್ಕಂಥದ್ದನ್ನ ಲಾರೆನ್ಸ್ ಲಾಗರ್ ಅವರು ಇಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಈ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತಾ ಇದೆ, ಒಬ್ಬ ಸಾಮಾನ್ಯವಾಗಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಏನೆಲ್ಲ ಗುಣಾಂಶಗಳು ಇರ್ತಾವಪ್ಪ ಅಂತಂದರೆ, ಈಗಾಗಲೇ ನಾ ಹೇಳ್ದಂಗೆ ನೋಡಿ, ಅವನು ಶ್ರಮಜೀವಿಯಾಗಿರ್ತಾನೆ, ಜಾಗೃತನಾಗಿರ್ತಾನೆ, ಪ್ರಜ್ಞಾಪೂರ್ವಕನಾಗಿರ್ತಾನೆ, ಅವನ ವರ್ತನೆಗಳು ಸಹಿತ ಭಾಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದಿರುತ್ತೆ, ಉತ್ತಮ ನಡತೆ ಉಳ್ಳವರಾಗಿರ್ತಾರೆ, ಮಾನವೀಯತೆಯಿಂದ ಕೂಡಿದ್ದು ಇತರರಿಗೆ ತ್ಯಾಗ ಮಾಡಲು ಸಹಿತ ಸಿದ್ಧನಾಗಿರ್ತಾನೆ ಮತ್ತು ಕ್ರಿಯಾಶೀಲನಾಗಿರ್ತಾನೆ ಅಂತಕ್ಕಂಥದ್ದನ್ನು ಈ ಮೇಲಿನ ವ್ಯಾಖ್ಯೆಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಈ ಮತ್ತೊಂದು ಈಗ ನಾವು ನೋಡಿದ್ದು ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆ ಮತ್ತು ವ್ಯಾಖ್ಯೆಗಳನ್ನು ನೋಡ್ದಂಗಾಯಿತು. ಇನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಘಟಕಾಂಶಗಳು ಅಂತ, ಕಾಂಪೊನೆಂಟ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್, ಇದು ನಿಮಗೆ ಪರೀಕ್ಷೆಗೆ 100% ಸಂವೇಗಾತ್ಮಕ ಬುದ್ಧಿಶಕ್ತಿ ಘಟಕಾಂಶಗಳನ್ನು ವಿವರಿಸಿ ಅಂತ 5 ಅಂಕದ ಪ್ರಶ್ನೆ ಇರುತ್ತೆ. ಸ್ಪಷ್ಟವಾಗಿ ನೀವು ಓದಲೇಬೇಕು. ಇದನ್ನು
ಮೊಟ್ಟ ಮೊದಲ ಬಾರಿಗೆ ಈ ಘಟಕಾಂಶಗಳನ್ನು ಪರಿಚಯಿಸತಕ್ಕಂಥ ಕೀರ್ತಿ ಡೆನಿಯಲ್ ಗೋಲ್ಮನ್. ಇವರು ಬುದ್ಧಿಶಕ್ತಿಯ ಮೂಲ ಘಟಕಗಳ ಬಗ್ಗೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದಿದೆ. ಅವು ಯಾವಪ್ಪ ಅಂತಂದರೆ ಸ್ವಯಂ ಅರಿವು ಅಂತಕ್ಕಂಥದ್ದು. ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ಅವೇರ್ನೆಸ್ ಅಂದರೆ ಏನು? ಸ್ವಯಂ ಅರಿವು ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಪ್ರತಿ ಕ್ಷಣದಲ್ಲಿ ವ್ಯಕ್ತಿಗಳು ತಮ್ಮಲ್ಲಿ ಉಂಟಾಗುವ ಭಾವನೆಗಳನ್ನು ತಿಳಿಯುವುದು, ಇದು ಸ್ವಯಂ ಅರಿವು ಅಂತ ಹೇಳ್ತೀವಿ. ಯಾವುದೇ ನಿರ್ಧಾರ ಕೈಗೊಳ್ಳುವಾಗ ಸೂಕ್ತವಾದ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಳ್ಳತಕ್ಕಂಥದ್ದು. ತಮ್ಮ ಸಾಮರ್ಥ್ಯಗಳ ಬಗ್ಗೆ ಇತಿಮಿತಿಗಳ ನಿಜವಾದ ಅರಿವು ಹೊಂದಿದವನು ಸ್ವಯಂ ಅರಿವು ಉಳ್ಳವನಾಗಿರುತ್ತಾನೆ. ಇದನ್ನು ನಾವು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಮೂಲ ಸಾಮರ್ಥ್ಯಗಳಲ್ಲಿ ಒಂದು ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್. ನಾವು ಏನು ಮಾಡ್ತಾ ಇದ್ದೀವಿ, ಏನು ನಿರ್ಧಾರ ತೆಗೆದುಕೊಳ್ತಾ ಇದ್ದೀವಿ, ಏನು ಆಗ್ತಾ ಇದೆ ಎಂಬುದರ ಬಗ್ಗೆ ಅರಿವನ್ನು ಉಂಟು ಮಾಡಿಕೊಳ್ತಕ್ಕಂಥದ್ದು ಏನಿರುತ್ತಲ್ಲ, ಅದು ಸ್ವಯಂ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಒಂದು ಸಾಮರ್ಥ್ಯಗಳಲ್ಲಿ ಒಂದು ಘಟಕಾಂಶವಾಗಿರುತ್ತೆ. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಸೆಲ್ಫ್ ರೆಗ್ಯುಲೇಷನ್ಸ್, ಅಥವಾ ಇದಕ್ಕೆ ನಾವು ಕಂಟ್ರೋಲ್ ಅಂತಲೂ ಕರಿತೀವಿ. ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ, ಸ್ವಯಂ ನಿಗ್ರಹ ಅಂತಲೂ ಹೇಳ್ತೀವಿ, ಸ್ವಯಂ ನಿಯಂತ್ರಣ ಅಂತಲೂ ಕರಿತೀವಿ. ನಾವು ಕೈಗೊಳ್ಳುವ ಯಾವುದೇ ಕಾರ್ಯವನ್ನು ಸುಲಭವಾಗಿ ಸಾಧಿಸಲು ನಮ್ಮ ಸಂವೇಗಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ತಕ್ಕಂಥದ್ದಾಗಿರುತ್ತೆ. ನಮ್ಮ ಗುರಿ ಸಾಧನೆಯಾಗುವವರೆಗೆ ಭಾವೋದ್ವೇಗಗಳ ನಿಯಂತ್ರಣ ಮತ್ತು ಭಾವನಾತ್ಮಕವಾಗಿ ವಿಚಲಿತರಾಗದಂತೆ ಸ್ವಯಂ ನಿಯಂತ್ರಣವಾಗಿಟ್ಟುಕೊಳ್ಳೋದು ನಾವು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಗುಣಾಂಶ ಅಥವಾ ಘಟಕಾಂಶಗಳಲ್ಲಿಯೂ ಸಹಿತ ಒಂದು. ಅಂದರೆ ನಾವೇನು ಗುರಿಯಾಗಿ ಇಟ್ಕೊಳ್ತೀವಿ ಆ ಗುರಿಯನ್ನು ತಲುಪುವವರೆಗೂ ಬರುವಂಥ ಅಡೆತಡೆಗಳು, ಭಾವನೆಗಳಲ್ಲಿ ಉಂಟಾಗುವ ಬದಲಾವಣೆಗಳು, ಇನ್ನು ಯಾವುದೇ ರೀತಿಯಲ್ಲಿ ಉದ್ಭವಿಸುವಂಥ ತಾಪತ್ರೆಗಳಿಗೆ ವಿಚಲಿತಗೊಳ್ಳದೆ ಅವುಗಳನ್ನು ಸ್ವಯಂ ನಿಯಂತ್ರಣವಾಗಿ ಇಟ್ಕೊಳ್ತಕ್ಕಂಥದ್ದಿದೆಯಲ್ಲ, ಅಂಥ ಗುಣಾಂಶಗಳೇನಾದರೂ ಇದ್ದರೆ, ಘಟಕಾಂಶಗಳು ಇದ್ದರೆ, ಅದು ನಮ್ಮಲ್ಲಿರ್ತಕ್ಕಂಥ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನು ನಮಗೆ ತಿಳಿಯುತ್ತೆ. ಇನ್ನು ಮೂರನೇದಾಗಿ ತೆಗೆದುಕೊಳ್ಳೋದಾದರೆ ಸೆಲ್ಫ್ ಮೋಟಿವೇಶನ್, ಸ್ವಯಂ ಪ್ರೇರಣೆ. ನಾವು ಹಾಕಿಕೊಂಡಿರ್ತಕ್ಕಂಥ ಗುರಿ ಸಾಧನೆಯ ಕಡೆಗೆ ಹೋಗಲು, ಅಥವಾ ಒಬ್ಬ ವ್ಯಕ್ತಿ ತಾನು ಹಾಕಿಕೊಂಡಿರ್ತಕ್ಕಂಥ ಗುರಿಯ ಕಡೆ ಸಾಗಲಿಕ್ಕೆ ಆತ ಆಯ್ಕೆ ಮಾಡಿಕೊಂಡಂಥ ಮಾರ್ಗಗಳು ಸರಿಯಾಗಿ ಸಮರ್ಪಕವಾಗಿ ಬಳಸಿಕೊಂಡು ಗರಿಷ್ಠ ಪ್ರಮಾಣದ ಒಂದು ಸಾಧನೆಗೆ ಪ್ರಯತ್ನಿಸ್ತಕ್ಕಂಥದ್ದು, ಮತ್ತು ಯಾವುದೇ ಸಂದರ್ಭದಲ್ಲೂ ಸಹಿತ ಹಿಂಜರಿಕೆ, ಸೋಲು ಅಥವಾ ಆಶಾಭಂಗಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವುದು ಯಾವ ವ್ಯಕ್ತಿಯಲ್ಲಿ ಇರ್ತದೋ ಅದು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಹೇಳ್ತೀವಿ. ಈ ಗುರಿ ಸಾಧನೆಗೆ ಪ್ರಯತ್ನಿಸ್ತಕ್ಕಂಥದ್ದು ಹಿಂಜರಿಕೆ, ಸೋಲು ಇಲ್ಲವೇ ಆಶಾಭಂಗಗಳನ್ನು ತಮ್ಮನ್ನು ತಾವು ರಕ್ಷಿಸಿಕೊಳ್ತಕ್ಕಂಥ ಒಂದು ಅಂಶ ಸ್ವಯಂ ಪ್ರೇರಣೆ ಅಂತ ಹೇಳ್ತೀವಿ. ಅಂದರೆ ನಾವು ಮಾಡುವಂಥ ಕೆಲಸ ನಮಗೆ ಅದು ಸ್ಫೂರ್ತಿಯಾಗಿರತಕ್ಕಂಥದ್ದು ಸ್ವಯಂ ಪ್ರೇರಣೆ ಅಂತ ಹೇಳ್ತೀವಿ, ಸೆಲ್ಫ್ ಮೋಟಿವೇಶನ್. ಇದು ಸಹಿತ ಬುದ್ಧಿಶಕ್ತಿಯ ಘಟಕಾಂಶಗಳಲ್ಲಿ ಒಂದಾಗಿದ್ದು. ಇನ್ನು ನಾಲ್ಕನೇದಾಗಿ ಅನುಭೂತಿ ಶಕ್ತಿ ಅಂತ ಹೇಳ್ತೀವಿ, ಎಂಪತಿ. ಅಂದರೆ ಇತರರ ಭಾವನೆಗಳಿಗೆ ಸ್ಪಂದಿಸುವುದು, ಅವರ ಭಾವನೆಗಳಿಗೆ ಅಭಿಪ್ರಾಯಗಳನ್ನು ಪರಿಗಣಿಸುವುದು, ಉತ್ತಮ ಬಾಂಧವ್ಯ ಹೊಂದುವುದು ಹಾಗೂ ವಿಭಿನ್ನ ಮನೋಭಾವದ ಜನರೊಂದಿಗೆ ಹೊಂದಿಕೊಳ್ಳುವುದು,
ಅನುಭೂತಿಯ ಶಕ್ತಿ ಅಂತ ಹೇಳ್ತೀವಿ ನಾವು. ವಿ ಅಡ್ಜಸ್ಟ್ಮೆಂಟಿಂಗ್ ಇನ್ ಡಿಫರೆಂಟ್ ಸಿಚುವೇಶನ್. ಸಂವೇಗಾತ್ಮಕ ಬುದ್ಧಿಶಕ್ತಿಯ ಮೂಲ ಸಾಮರ್ಥ್ಯಗಳಲ್ಲಿ ಇದು ಸಹಿತ ಒಂದು ಉದಾಹರಣೆ ಹೇಳ್ತೀವಿ ನಾವು. ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ವಿಭಿನ್ನವಾಗಿರ್ತಕ್ಕಂಥ ಜನರಿರ್ತಾರೆ. ಆ ಬಸ್ನಲ್ಲಿರ್ತಕ್ಕಂಥ ಪರಿಸರ ನಮಗೆ ಸರಿ ಒಂದೇ ಇದ್ರೂ ಸಹಿತ ಅನಿವಾರ್ಯತೆ ನಾವು ಆ ಬಸ್ನಲ್ಲಿ ಪ್ರಯಾಣ ಮಾಡಲೇಬೇಕಾಗಿರುತ್ತೆ. ಅಂಥ ಪರಿಸರದಲ್ಲಿ ನಾವು ಹೊಂದಿಕೊಳ್ತೀವಿ ಅಂತಂದರೆ, ಅಂದರೆ ಮತ್ತೊಬ್ಬರ ಭಾವನೆಗಳಿಗೆ ನಾವು ಸ್ಪಂದಿಸಿದ್ದೀವಿ, ಪರಿಗಣಿಸಿದ್ದೀವಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅನುಭೂತಿ ಶಕ್ತಿ ಅಂತ ಹೇಳ್ತೀವಿ ನಾವು. ಒಬ್ಬ ಗುಟ್ಕ ಹಾಕ್ತಿರ್ತಾನೆ, ಒಬ್ಬ ಸಿಗರೇಟ್ ಸೇರ್ತಿರ್ತಾನೆ, ಮತ್ತೊಬ್ಬ ಫೋನಲ್ಲಿ ಜೋರಾಗಿ ಮಾತಾಡ್ತಿರ್ತಾನೆ. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳು ಆ ಬಸ್ನಲ್ಲಿ ನೋಡ್ತಿರ್ತೀವಿ. ಅದು ನಮಗೆ ಯಾವುದೇ ಇಷ್ಟ ಆಗಲಿಲ್ಲ ಅಂದರೂ ಸಹಿತ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ನಾವು ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾ ಇರ್ತೀವಿ. ಮತ್ತು ಕೆಲವೊಬ್ಬರು ನಮ್ಮ ಜೊತೆ ಮಾತಾಡ್ತಿರ್ತಾರೆ. ನಮಗೆ ನಾವು ಮಾತಾಡಿಸುವಷ್ಟು ತಾಳ್ಮೆ ನಮ್ಮಲ್ಲಿ ಇಲ್ಲ ಅಂದ್ರೂ ಮತ್ತೊಬ್ಬರು ಮಾತಾಡ್ಸೋದನ್ನು ನಾವು ಸ್ಪಂದಿಸ್ತೀವಿ. ಅವ್ರು ಹೇಳ್ಕೊಳ್ತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಈ ಎಲ್ಲ ಅಂಶಗಳು ಏನಿರ್ತಾವಲ್ಲ, ಅನುಭೂತಿ ಶಕ್ತಿ ಅಂತ ಹೇಳ್ತೀವಿ ನಾವು, ಎಂಪತಿ. ಇನ್ನು ಕೊನೆಯದಾಗಿ ಸಾಮಾಜಿಕ ಕೌಶಲ್ಯಗಳು ಅಂತ, ಸೋಷಿಯಲ್ ಸ್ಕಿಲ್ಸ್. ಈ ಸಾಮಾಜಿಕ ಸನ್ನಿವೇಶಗಳು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳುವುದು, ಸಾಮಾಜಿಕ ಸಂಬಂಧಗಳಲ್ಲಿ ಭಾವನೆಗಳನ್ನು ಸರಿಯಾಗಿ ಬಳಸಿಕೊಳ್ಳುವಿಕೆ, ಇತರರ ಮನವನ್ನು ಒಪ್ಪಿಸಲಾಗಿರ್ಬೋದು, ಕಲಹಗಳನ್ನು ಪರಿಹರಿಸಲಾಗಿರ್ಬೋದು, ಸಂಧಾನ ಕಾರ್ಯ ಮಾಡುವುದರಲ್ಲಿ ಆಗಿರ್ಬೋದು, ಸಹಕಾರ ಮನೋಭಾವ ಬೆಳೆಸಲಿಕ್ಕಾಗಿರ್ಬೋದು. ಇಂಥ ಸಮೂಹ ಕಾರ್ಯಗಳನ್ನು ಯಾವ ವ್ಯಕ್ತಿಯಲ್ಲಿ ಇರ್ತದೋ ಆ ವ್ಯಕ್ತಿಯಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಇದೆ ಅಂತ ಅರ್ಥ. ಇತರರಿಗೆ ಉತ್ತೇಜಿಸಲಿಕ್ಕೆ ಇರುವಂಥ ಒಂದು ಕೌಶಲ್ಯ ಸಾಮಾಜಿಕ ಕೌಶಲ್ಯಗಳು ಅಂತ ಹೇಳ್ತೀವಿ ನಾವು. ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥದ್ದು, ಸಮಸ್ಯೆಗೆ ಪರಿಹಾರಕ್ಕೆ ಮಾರ್ಗಗಳನ್ನು ತೋರಿಸ್ತಕ್ಕಂಥದ್ದು, ಕ್ಲಿಷ್ಟದ ಕೆಲಸವನ್ನು ಸರಳ ರೀತಿಯಲ್ಲಿ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಏನಿದೆ ಅದು ಸಾಮಾಜಿಕ ಕೌಶಲ್ಯ ಅಂತ ಕರಿತೀವಿ. ಇದು ಸಹಿತ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪ್ರಮುಖ ಘಟಕ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ 5 ಪಾಯಿಂಟ್ಗಳು ನೆನಪಿರಲಿ. ಇನ್ನು ಮತ್ತೊಂದು ತರಗತಿಯಲ್ಲಿ ಅಥವಾ ಮತ್ತೊಂದು ವಿಡಿಯೋದಲ್ಲಿ ನಾವು ನೋಡೋಣ ಸಂವೇಗಾತ್ಮಕ ಬುದ್ಧಿಶಕ್ತಿ ಪ್ರಾಮುಖ್ಯತೆ ಮತ್ತು ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಸಂವರ್ಧನೆ ಕ್ರಮಗಳು ಏನು, ಮೆಜರ್ಸ್ ಆಫ್ ಪ್ರಮೋಟ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಅಷ್ಟು ಮಹತ್ವ ಅಲ್ಲ ಅಂದ್ರೂ ಸಹಿತ ಮುಂದಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.